ಅಷ್ಟು ಬರ್ಡೇ ಪ್ರಯುಕ್ತ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಎಣ್ಣೆ ಟಪ 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 ಅಂತ ತಲೆಗೆ ಬಡಿತಾ ಇದ್ವಿ. ಇನ್ನೇನು ಮೈಗೂ ಎಲ್ಲ ಮಸಾಜ್ ಮಾಡಿಬಿಡೋಣ ಅಂತ ಆಲ್ಮಂಡ್ ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡ್ವಿ. ಆ ಪುಟ್ಟು ಕೈ ನೋಡ್ರಿ ಎಷ್ಟು ಸಖತ್ತಾಗಿ ಕಾಣುತ್ತೆ. ನೆಕ್ಸ್ಟು ಎಲ್ಲ ಬರ್ಡೇ ದಿನ ನಾವು ಮಿಲ್ಕ್ ಬಾತ್ ಮಾಡಿಸ್ತೀವಿ ಪಾಪುಗೆ. ಮಿಲ್ಕು, ರೋಸ್ ಪೆಟಲ್ಸು, ತುಪ್ಪ ಮತ್ತು ಉಪ್ಪು, ಅರಿಶಿನ ಎಲ್ಲ ಹಾಕಿ ಮಾಡ್ತೀವಿ. ಕುಂಭ ಮೇಳದ ನೀರು ತಂದಿದ್ರು ನಮ್ಮ ಪಪ್ಪನ ಫ್ರೆಂಡು ಅಂತ, ಅದನ್ನೂ ಹಾಕಿ ಸ್ನಾನ ಮಾಡಿಸ್ತಾ ಇದ್ವಿ. ನಾವು ಹೋಗಿಲ್ಲ ಅಂದರೂ ನಮ್ಮನ್ನ ಹುಡ್ಕೊ ಬಂದಿದೆ ಆ ನೀರು. ಹೀಗೆ ಪುಟ್ಟು ಗೊಂಬೆಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಕ್ಯೂಟಿ ಬಾಯ್. ಇನ್ನು ಎದ್ದಿರುವಾಗಂತೂ ಬೊಟ್ಟು ಹಚ್ಚಿದ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತಂತ ಮಲಗಿರುವಾಗೆ ರೆಡಿ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗೋಕೆ ಪುಟ್ಟು ಪಾಪನ ರೆಡಿ ಮಾಡ್ಕೊಂಡ್ವಿ. ಅದು ಅವಳ ಫ್ರೆಂಡ್ ತೋಜು ಅಂತ ಅದು ಹೆಸರು, ಅವಳೇ ಇಟ್ಟಿದ್ದ ಹೆಸರನ್ನ. ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಸ್ನ್ಯಾಪ್ ಹಾಕಿ ಅವ್ರ ಚಿಕ್ಕಿ ಜೊತೆ ದೇವಸ್ಥಾನಕ್ಕೆ ಹೊಟ್ವಿ. ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗೆ ಟೈಮ್ ಆಗಿತ್ತು. ಮನೇಲೆಲ್ಲ ರೆಡಿ ಆಗಿದ್ರು. ನಾವು ಬಂದು ರೆಡಿಯಾಗಿ ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದ್ವಿ. ಅದಕ್ಕೆ ಅಂತಲೇ ಹೋಗ್ತಾ ಇದ್ವಿ. ಇಲ್ಲಿ ಫೋರ್ತ್ ಫ್ಲೋರಲ್ಲಿರೋದು. ಆ್ಯಂಬಿಯನ್ಸ್ ಮಾತ್ರ ಸಖತ್, ನಮಗಂತೂ ಸಖತ್ ಇಷ್ಟ ಆಯಿತು. ಅದು ಔಟ್ಲುಕ್ಕು. ನಾವು ಆ್ಯಕ್ಚುಲಿ ಇಲ್ಲಿ ಒಳಗಡೆ ಹೋಗೋದು. ಎಲ್ಲ ಫುಲ್ ಗ್ರೀನ್ ಥೀಮ್ ಅರೇಂಜ್ ಮಾಡಿತ್ತು. ತುಂಬ ಚೆನ್ನಾಗಿತ್ತು. ಐ ಜಸ್ಟ್ ಲವ್ಡ್ ಇಟ್. ಮೂವಿ ಭಾಷ್ ಅಂತ, ನೀವು ಯಾರಾದರೂ ಹೋಗಬೇಕಂದ್ರೆ ತುಂಬ ಚೆನ್ನಾಗಿದೆ. ಕ್ಯಾಮ್ರಾಮನ್ ಅಂತೂ ಸಖತ್ ಸೂಪರಾಗಿ ಹೆಲ್ಪ್ ಮಾಡಿದ್ರು ಎಲ್ಲದಕ್ಕೂ. ತನ್ನ ಪ್ರಿನ್ಸಸ್ ಹೇಗೆ ಕಾಣ್ತಿದೆ ಅವಳಿಗೆ ಬಾಡಿ ಡ್ರೆಸ್. ಆ ಫಾಗಲ್ಲಂತೂ ಸೇಮ್ ದೇವತೆನೇ ಅವಳು. ಕ್ಯೂಟಿ ಪೈ. ಅವಳಿಗೆ ಗೊಂಬೆ ಥರ ಕೂತಿದ್ದಾಳೆ. ಇದಂತೂ ಸೇಮ್ ಪ್ರಿನ್ಸಸ್ ಟರ್ನ್ ಮಾಡ್ದಂಗೆ ಆಯಿತು. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಇದು ಅವಳ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿತ್ತು. ಅದೆಲ್ಲ ಮುಗ್ದು ಇನ್ನೇನು ನಾವು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವಳಿಗೆ ಆಟ ಆಡೋಕ್ಕೆ ಸ್ಪೇಸ್ ಇತ್ತು. ಅಲ್ಲಿ ಅವ್ರ ಅಣ್ಣ ಬಂದಿದ್ರು. ಅವ್ರ ಅಣ್ಣನ ಜೊತೆ ಆಟ ಆಡ್ತಾಯಿದ್ಲು. ಬರ್ಡೇಗಿನ ಜಾಸ್ತಿ ಅವಳು ಇಲ್ಲಿ ಆಟ ಆಡಿದ್ದೆ ಜಾಸ್ತಿ ಇತ್ತು. ಬರ್ಡೇ ಇದೆಲ್ಲ ಇರಲೇ ಇಲ್ಲ. ನಾವೇ ಫೋಟೋ ಹೊಡ್ಕೊಂಡು ಕೇಕ್ ತಿಂತಾಗಾಯ್ತು. ಇನ್ನೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಲೇಟ್ ಆಗುತ್ತೆ ಅಂತ ಬಂದ್ವಿ. ಇನ್ನೂ ನಮ್ಮ ಟೈಮ್ ಇತ್ತು. ಬಟ್ ಊಟ ಸಿಗಲ್ಲ, ಕ್ಲೋಸ್ ಆಗೋಗ್ಬಿಡುತ್ತೆ. ನೈಟ್ ಆಗಿತ್ತು ನಾವು ಹೋಗಿತ್ತು. ಇನ್ನೇನು ಲಾಸ್ಟ್ 10 ಮಿನಿಟ್ಸ್ ಕ್ಲೋಸ್ ಆಗುತ್ತೆ ಅನ್ನಂಗೆ ಅಲ್ಲೇ ನಿಯರ್ ಬೈ ದೊಣ್ಣೆ ಬಿರಿಯಾನಿ ಇತ್ತು, ಅಲ್ಲಿಗೆ ಬಂದ್ವಿ. ನಮಗೋಸ್ಕರ ಅಂತಲೇ ಅವ್ರು ಓಪನ್ ಮಾಡಿದ್ರು. ಮತ್ತು ಫೈನಲಿ ನಮ್ಮ ಫುಡ್ನೆಲ್ಲ ಮುಗಿಸ್ಕೊಂಡು, ಅದು ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಪಾಪಗೆ ಜೇನು ಕಚ್ಬಿಟ್ಟಿತ್ತು. ಆವತ್ತು ಕಾಲೆಲ್ಲ ನೋವು ಅಂತಿದ್ಲು. ಹತ್ಕೊಂಡೆ ಬರ್ಡೇ ಮುಗಿಸ್ಕೊಂಡು ಬಂದ್ವಿ.